ಇಲ್ಲ, ನಾವು ಒಂದು ಫೋಟೋ ಮಾತ್ರ ಹೊರಗಡೆ ಇರ್ತಾರೆ, ಬಂದು ತಗೊಳ್ಳಿ, ಪರ್ಮಿಷನ್ ತಗೊಂಡು. ಮೊನ್ನೆ ಒಂದು ವಿಚಾರಕ್ಕೆ ಸ್ಪಂದಿಸಿದಕ್ಕೆ ಬೇಗ ತುಂಬಾ ಒಳ್ಳೆ ಕೆಲಸ ಆಯಿತು. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗವನ್ನು ಟೀಸರ್ ರೀಡ್ ಆಗಿದೆ. ಟೀಸರ್ ಇಮಿಡಿಯೇಟ್ ಆಗಿ ನೀವು ಕೂಡ ನಮಗೆ ರೆಸ್ಪಾಂಡ್ ಮಾಡಿದ್ದೀರಾ. CBFCಗೆ ಒಂದು ಲೆಟರ್ ಬಂದಿದ್ದೀರಾ ನನ್ನ ಮೇಲೆಗೆ, ಧನ್ಯವಾದಗಳು. ಒಮ್ಮೆ ನಾವು ಇನ್ನೊಂದು ಕಂಪ್ಲೇಂಟ್ ಅನ್ನ ತಗೊಂಡು ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಅಮೃತಾ ಗೌಡ ಅನ್ನೋ KS ಅಧಿಕಾರಿಯ ಮೇಲೆ ಅವ್ಯಾಚ ಶಬ್ದಗಳಿಂದ ಒಬ್ರು ಜವಾಬ್ದಾರಿಯುತ ಒಂದು ರಾಜಕೀಯ ಪಕ್ಷದಲ್ಲಿರುವಂತಹ ನಾಯಕರು ಇವತ್ತು ಆ ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಈ ರೀತಿ ಸ್ಥಿತಿ ಅಂತ ಹೇಳಿದಾಗ ನಮ್ಮಂತ ಜನಸಾಮಾನ್ಯ ಮಹಿಳೆಯರಿಗೆ ಯಾವ ರೀತಿ ರಕ್ಷಣೆಯನ್ನ ಇವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಆ ಸಲುವಾಗಿ ಈಗ ರಾಜ್ಯಾಧ್ಯಕ್ಷರು ಕೂಡ DGP ಆಫೀಸಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ. ಸುಮೋಟೋ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿ, FIR ಮಾಡಿ ಅಂತ ಹೇಳಿ ನಾವು ಆಲ್ರೆಡಿ ಕಳಿಸಿದ್ದೀವಿ. ಸಪೋರ್ಟಿವ್ ನಮ್ಮ ಕಡೆಯಿಂದ ನಮ್ಮ ಕಾಳಜಿ ಇದೆ ಅನ್ನೋದು ಮೇಡಮ್ ಇಲ್ಲಿ ನೋಡಿ, ಇದಕ್ಕೆ ತಮ್ಮ ಅಭಿನಂದನೆಗಳು ಮೇಡಮ್ ನೋಡಿ ಇಲ್ಲಿ. ಎಸ್, ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ. ಖಂಡಿತವಾಗ್ಲೂ ನ್ಯಾಯ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಸಪೋರ್ಟಿವ್ ಆಗಿ ಇಟ್ಕೊಂಡಿರಿ. ಥ್ಯಾಂಕ್ ಯು ಮೇಡಮ್. ಕರೆಕ್ಟ್ ಸರ್. ಇಲ್ಲೊಂದು ಬೈಟ್ ಕೊಟ್ಬಿಡುವ. ಹಾ, ಇಲ್ಲಿ ಬನ್ನಿ. ಇಲ್ಲೇ ಮಾಡ್ತೀವಿ ಫಸ್ಟ್. ನಮಸ್ಕಾರ ಎಲ್ಲ. ಏನು ಒಬ್ಬಳು ಮಹಿಳಾ ಅಧಿಕಾರಿ KS ಆಫೀಸರ್ ಶಿಡ್ಲಘಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಪೂರ್ವ ಆಯುಕ್ತರು, ಅವರ ಅಂಜನಗೌಡ ಅಂತ ಅವ್ರ ಹೆಸರು. ಅವರಿಗೆ ಒಬ್ರು ಕಾಂಗ್ರೆಸ್ ಮುಖಂಡರು ರಾಜೀವ್ ಗೌಡ ಅಂತ ಹೇಳಿ ತನ್ನ ಬ್ಯಾನರ್ ಅನ್ನ ತೆಗೆದಕ್ಕೋಸ್ಕರ ಫೋನ್ನಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಾರೆ. ಕೆಲವು ಪದಗಳನ್ನ ಹೇಳುವಂತಾಗಿಲ್ಲ, ಆ ತರ ಒಂದು ಪದಗಳನ್ನ ಯೂಸ್ ಮಾಡ್ತಾರೆ. ಮತ್ತೆ ಲೈಫ್ ಥ್ರೆಟನಿಂಗ್ ಮಾಡಿದ್ದಾರೆ, ಬೆಂಕಿ ಬಂದ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ? ಇಂಥ ಒಬ್ರು ನಾಯಕರುಗಳನ್ನ ಸಾಕ್ತಾ ಇದ್ದೀರಾ. ಹಾಗಾಗಿ ನಾವು ಇವತ್ತು ಆಮ್ ಆದ್ಮಿ ಪಾರ್ಟಿಯವರು ಯುವ ಅಧಿಕಾರಿಗಳು ಯಾರಿದ್ದಾರೋ ಅವರನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು, ಮಹಿಳೆಯರು ಕೂಡ ಗಮನದಲ್ಲಿಟ್ಕೊಂಡು ಒಂದು DIG ಆಫೀಸಲ್ಲಿ ಸುಮೋಟೋ ಕಂಪ್ಲೇಂಟ್ ತಗೊಂಡು ಈಗಲೇ FIR ನ ಅವ್ರ ಮೇಲೆ ಮಾಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ಹಾಗೆ ಅಧಿಕಾರಿಗಳ ರಕ್ಷಣೆ ಕೂಡ ಮಾಡಬೇಕು ಅಂತ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದನ್ನ ಈಗಾಗಲೇ ಅವರು ನೋಂದಣಿ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಮಹಿಳಾ ಘಟಕದವರು ಉಷಾ ಮೇಡಮ್ ಅವರು ಕೂಡ ಇಲ್ಲಿ ಮಹಿಳಾ ಒಂದು ಮಂಡಳಿಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಅವ್ರು ಮಾತಾಡ್ತಾರೆ. ನಮ್ಮ ಒಂದು ಆಗ್ರಹ ಇಷ್ಟೇ, ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಅಧಿಕಾರಿಗಳಿಗೆ ಒಂದು ಮರ್ಯಾದೆ ಇಲ್ಲ ಅಂದ್ರೆ ಈ ಸರ್ಕಾರ ಏನ್ ಕೊಡುತ್ತೆ? ಯಾರಿಗೂ ಏನು ಕೊಡಕ್ ಸಾಧ್ಯವಿಲ್ಲ. ದರ್ಪವನ್ನ ನಿಲ್ಲಿಸಿ, ಅಧಿಕಾರಿಗಳ ದರ್ಪವನ್ನ ನಿಲ್ಲಿಸಿ. ಯುವಕರು ಕೆಲಸ ತಗೊಳಕೋಸ್ಕರ KS ಓದಿ, IAS ಓದಿ ಕಷ್ಟಪಟ್ಟು ಅವರು ನಿಮ್ಮ ಒಂದು ಕರಪ್ಷನ್ ದಾಟಿ ಮೀರಿ ಬಂದು ಕೆಲಸ ತಗೊಂಡಿರೋರ್ನ ಫೋನಲ್ಲಿ ಎದುರಿಸ್ತೀರಾ? ನೀವೇನಾದ್ರೂ ಕೂಡ ಈ ಒಂದು ಯುವಕರುಗಳನ್ನ, ಈ ಅಧಿಕಾರಿಗಳನ್ನ ರಕ್ಷಣೆ ಮಾಡಿಲ್ಲ ಅಂದ್ರೆ ನಾವು ಬೆಂಗಳೂರಿಂದ ಶಿಡ್ಲಘಟ್ಟವರೆಗೂ ಪಾದಯಾತ್ರೆ ಬರ್ತೀವಿ, FIR ನ ಮಾಡಿಸ್ತೀವಿ. ಇದ್ರ ಬಗ್ಗೆ ಕಾನೂನು ಕ್ರಮ ಆಗ್ಲೇಬೇಕು. ಕ್ಷಮೆ ಕೇಳಿದಾರೆ ಅವರು ಅಧಿಕಾರಿಗಳಿಗೆ, ಅದು ಸಾಲದು, ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಅವರು ಕೂಡ ಕಾನೂನಿನಲ್ಲಿ ಯುವ ಏನು ನ್ಯಾಯಾಧೀಶರು ಇರ್ತಾರೆ, ಯುವ ಅಧಿಕಾರಿಗಳು ಹೇಗಿರ್ತಾರೋ ಅವರ ಒಂದು ಹತ್ತಿರದಿಂದ ಇವ್ರು ನೋಡ್ಬೇಕು ಅಂದ್ರೆ ಇವ್ರ ಮೇಲೆ ಒಂದು FIR ಆಗ್ಬೇಕು. ಅಧಿಕಾರಿಗಳ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಈ ದರ್ಪವನ್ನ ನಿಲ್ಲಿಸಿ ಕಾಂಗ್ರೆಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓವರ್ ಟು ಯು ಮೇಡಮ್. ಈಗಾಗಲೇ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದೀವಿ. ನಾವು ಮಹಿಳಾ ಘಟಕಕ್ಕೂ ಕೂಡ ಅವರು DGP ಅವರಿಗೆ ಯುವ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾಗಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ, FIR ಮಾಡ್ಕೊಳ್ಳಿಕ್ಕೆ, ಸುಮೋಟೋ ಕೇಸ್ ಹಾಕೊಳ್ಳಿಕ್ಕೆ. ಅದೇ ರೀತಿ ಮಹಿಳಾ ಘಟಕಕ್ಕೂ ಮಹಿಳಾ ಆಯೋಗಕ್ಕೆ ನಾವು ಬಂದಿದ್ದೀವಿ. ಆದ್ರೆ ಅವರು ಸುಮೋಟೋ ಕೇಸನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಹಳ ಸಂತೋಷ. ಈ ರೀತಿ ಪ್ರೋ ಆಕ್ಟಿವ್ ಆಗಿ ನಾವು ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ಮಹಿಳೆಯರು ಆಯೋಗ ನಿಜವಾಗ್ಲೂ ಪ್ರೂವ್ ಮಾಡುತ್ತೆ. ಅದೇ ರೀತಿ ನಮ್ಮ ಒಂದು ಮನವಿ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ತಗೊಳ್ಳಿ. ಮುಂಬರುವಂತ ದಿನಗಳಲ್ಲಿ ಸಾಕಷ್ಟು ಒಂದು ಕಿರಿಯ KS ಅಧಿಕಾರಿಗಳು ಈ ರೀತಿ ಹಲ್ಲೆ ಅಂದ್ರೆ ಏನು, ಇದನ್ನ ಮಾತಿನ ಒಂದು ಹಲ್ಲೆಗಳಿಗೆ ಒಳಗಾಗಬಾರ್ದು, ಒತ್ತಡಕ್ಕೆ ಒಳಗಾಗಬಾರ್ದು. ಮತ್ತೊಂದು ಕಡೆ ರಾಜ್ಯದಲ್ಲಿ ಒಂದು
ನಾಯಕರು ಒಂದು ದಬ್ಬಾಳಿಕೆ ಮತ್ತೆ ಈ ರೀತಿ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದನ್ನ ದಯವಿಟ್ಟು ಯಾವುದೇ ರಾಜಕೀಯ ಪಕ್ಷದ ಹಿರಿಯರಾಗಿರ್ಬೋದು, ನಾಯಕರಾಗಿರ್ಬೋದು, ದಯವಿಟ್ಟು ನಿಲ್ಲಿಸಿ. ಹಿಂದೆ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಬಂದು ಈ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ಇನ್ನು ಮುಂದೆ ನೀವುಗಳು ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇಟ್ಟು ಮಾತಾಡಬೇಕು ಅನ್ನೋದನ್ನ ನಾವು ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದಿಂದ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಖಂಡಿತವಾಗ್ಲೂ ಮಹಿಳೆಯರ ಪರವಾಗಿ ನಾವು ನಿಲ್ತೇವೆ. ಈ ರೀತಿ ಒಂದು ಉಡಾಫೆ ಮತ್ತೆ ಉದ್ದಟತನ ಮಾತುಗಳಿಗೆ ಮತ್ತೆ ಅವರಿಗೆ ಒಂದು ಜೀವ ಬೆದರಿಕೆ ಅದೆಲ್ಲ ನಿಲ್ಲಿಸ್ಬೇಕು ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. Thank you.